ತಾಲೂಕಿನ ಅತಿಥಿ ಶಿಕ್ಷಕರ ಸಂಘ ಹಲವಾರು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದು, ತಾಲೂಕಿನ ತಿಂಗಳ ವೇತನವೂ ಬರದೆ ಬಹಳಷ್ಟು ಕಷ್ಟಗಳಲ್ಲಿ ಎಲ್ಲರೂ ಶಿಕ್ಷಕರು ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ತಾಲೂಕಿನಲ್ಲಿರುವಂತಕ್ಕಂಥ ಅತಿಥಿ ಶಿಕ್ಷಕರು ತಿಂಗಳ ವೇತನ ಸರಿಯಾಗಿ ಪಾವತಿ ಮಾಡತಕ್ಕದ್ದು ಮತ್ತು ಯಾವುದೇ ರೀತಿ ಭದ್ರತೆ ಇಲ್ಲದಿರ್ತಕ್ಕಂಥ ಅತಿಥಿ ಶಿಕ್ಷಕರಿಗೆ ಭದ್ರತೆಯನ್ನು ಕೊಡತಕ್ಕಂಥದ್ದು ಮತ್ತು ಅತಿಥಿ ಶಿಕ್ಷಕರ ಸಂಘದ ಇರತಕ್ಕಂಥ ಹಲವು ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಕೂತು ಶಿಕ್ಷಣ ಸಚಿವರು ಇದರ ಬಗ್ಗೆ ಪರಿಹಾರ ಕಂಡುಕೊಡಬೇಕಾಗಿ ಸರ್ಕಾರಕ್ಕೆ ನಾನು ಎಲ್ಲರೂ ಅತಿಥಿ ಶಿಕ್ಷಕರ ಪರವಾಗಿ ಒತ್ತಾಯ ಮಾಡ್ತೇವೆ. ನಾವು ವೇತನ ಹೆಚ್ಚಳ ಮತ್ತು ಸೀನಿಯಾರಿಟಿ ಬೇಸಿಸ್ ಅದನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಆದಷ್ಟು ಸರ್ಕಾರ ಮಾಡುವಂತಕ್ಕಂಥ ಅತಿಥಿ ಶಿಕ್ಷಕರಿಗೆ ಕಾಯಂ ಮಾಡಬೇಕಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಮುಳಬಾಗಿಲು ತಾಲೂಕಿನ ಅತಿಥಿ ಶಿಕ್ಷಕರ ವತಿಯಿಂದ ನಮ್ಮ ಸಮಸ್ಯೆಗಳ ಬಗ್ಗೆ ಈ ಶಿಕ್ಷಣ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಮನವಿಯನ್ನು ಸಲ್ಲಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಮಗೆ ಭದ್ರತೆ ಇಲ್ಲ ಮತ್ತು ಅತ್ಯಂತ ತೀರಾ ಕಡಿಮೆ ವೇತನ ಕೊಡ್ತಿದ್ದಾರೆ. ಅದು ಅವರೇ ಕೂಲಂಕುಷವಾಗಿ ಎಲ್ಲದಕ್ಕೂ ಸಹ ಕ್ಯಾಲ್ಕುಲೇಟ್ ಮಾಡಬೇಕು. ಏನಕ್ಕೆ 10,000 ಕೊಡ್ತಿದ್ದಾರೆ, ಏನಕ್ಕೆ 10,000 ಪ್ರಯೋಜನ ಆಗುತ್ತೆ? ಮನೆ ಸಂಸಾರ ನಡೆಸಬೇಕು, ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಬಸ್ ಪೇ ಆಗುತ್ತೆ. ಇದಕ್ಕೆಲ್ಲ ಸಹ ಎಲ್ಲಿಂದ ಬರುತ್ತೆ? ಬರೀ ಅವರು ಕೊಡೋ 10,000 ಸಹ ತಿಂಗಳು ಕೊಡಲ್ಲ. ಹಾಗಾದರೆ ಮನೆ ಸಂಸಾರ ಹೆಂಗೆ ನಡೆಸ್ಬೇಕು? ಹೆಣ್ಮಕ್ಳೇ ಆಗಲಿ ಮನೆ ಜವಾಬ್ದಾರಿ ಹೊತ್ಕೊಂಡಿರೋ ಎಲ್ಲರೂ ಸಹ ಈ ಶಿಕ್ಷಣ ವತಿಯಿಂದ ನಾವು ಶಿಕ್ಷಣಕ್ಕೆ ಕೊಡ್ತಿದ್ದೀವಲ್ಲ, ಕೆಲಸಕ್ಕೆ ಹೋಗ್ತಿದ್ದೀವಲ್ಲ, ಯಾವ ರೀತಿ ನಡೆಸಬೇಕು? ಮನೆಗೆ ಎಷ್ಟೋ ಕಷ್ಟಗಳಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಒಂದು ಸಲ ಹೆಲ್ತ್ ಸರಿ ಇರೋಲ್ಲ, ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಆವಾಗ ಅವ್ರು ತಿಂಗಳು ಸ್ಯಾಲ್ರಿ ಕೊಡಲ್ಲ. ಯಾವಾಗೋ 4 ತಿಂಗಳು ಕೊಟ್ಟರೆ ನಾವು ಯಾವ ದುಡ್ಡು ತೊಗೊಂಡು ಹಾಸ್ಪಿಟ್ಲಿಗೆ ಹೋಗೋದು? ಆ 4 ತಿಂಗಳದ್ದು ಸಹ ಕೊಟ್ಟಿಲ್ಲ. ಮೊನ್ನೆ ದೀಪಾವಳಿ ಹಬ್ಬ ಆಯಿತು, ಎಲ್ಲರ ಮನೆಗಳಲ್ಲೂ ಶಿಕ್ಷಣ ಸಚಿವರು ಮಂತ್ರಿಗಳು ಮನೆಯಲ್ಲೂ ಹಬ್ಬ ಆಗುತ್ತೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಮನೆಯಲ್ಲೂ ಹಬ್ಬ ಆಗುತ್ತೆ. ಹಬ್ಬ ಅಂದರೆ ಎಷ್ಟು ಖರ್ಚಾಗುತ್ತೆ? ಮನೆ ಸಂಸಾರ ಇರುತ್ತೆ, ಹಬ್ಬಗಳಿಗೆ ಮಕ್ಕಳಿಗೆ ಬಟ್ಟೆ ತರಬೇಕು, ಹಬ್ಬದ ಖರ್ಚಿರುತ್ತೆ, ಅದೆಲ್ಲ ಗೊತ್ತಾಗಲ್ವಾ? ಯಾಕೆ ಇಷ್ಟೊಂದು ಕೀಳಾಗಿ ನೋಡ್ತಿದ್ದೀರಾ? ನೀವೆಷ್ಟು ದುಡ್ಡು ನಿಮಗೂ ಸಹ ಎಲ್ಲ ಗೊತ್ತಿರುತ್ತೆ, ಮಕ್ಕಳ ಭವಿಷ್ಯ ಎಲ್ಲ ಸಹ ಗೊತ್ತಿರುತ್ತೆ. ಅದರಿಂದ ದಯಮಾಡಿ ಎಲ್ರಿಗೂ ಸಹ ಇದು ನಾನು ಹೇಳ್ಕೊಳ್ಳೋದಿಷ್ಟ, ನಮಗೆ ತಿಂಗಳು ಸ್ಯಾಲ್ರಿ ಕೊಡಬೇಕು ಮತ್ತು ನಮಗೆ ವೇತನ ಹೆಚ್ಚಳ ಮಾಡಬೇಕು. ಬರೀ 10,000ದಲ್ಲಿ ನೀವೇ ಕೂತ್ಕೊಂಡು ಯೋಚನೆ ಮಾಡಿ, ಯಾವುದಕ್ಕೆ ಎಷ್ಟು ಹೋದರೆ ನಮ್ಗೆ ಎಷ್ಟು ಮಿಕ್ಕತ್ತೆ, ನಾವು ಎಷ್ಟು ಉಳಿತಾಯ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಲಂಕುಷವಾಗಿ ಕ್ಯಾಲ್ಕುಲೇಟರ್ ಮಾಡಿ ನಮ್ಮ ಸ್ಯಾಲ್ರಿಯನ್ನು ದಯವಿಟ್ಟು ಹೆಚ್ಚು ಮಾಡಬೇಕಂತ ನಾವು ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ವಿ. ಮತ್ತು ಕೃಪಾಂಕನೂ ಸಹ ಹೆಚ್ಚು ಮಾಡಬೇಕು, ಸೇವಾ ಭದ್ರತೆ ಕೊಡಬೇಕು. ನಾವು ಸಹ 9:00ವರೆಗೆ ಹೋಗಿ 4:00 ತನಕ ಕೆಲಸ ಮಾಡಿ ಮನೆಗಳಿಗೆ ಹೋಗ್ತೀವಿ. ನಮಗೂ ಒಂದು ಮನೆ ಜವಾಬ್ದಾರಿ ಅನ್ನೋದಿರುತ್ತೆ. ಇದನ್ನೆಲ್ಲ ಸಹ ಅರ್ಥ ಮಾಡಿಕೊಂಡು ನಮಗೆ ವೇತನವನ್ನು ಕೊಡಬೇಕು, ಅದೇ ರೀತಿ ಹೆಚ್ಚು ಮಾಡಬೇಕಂತ ತಮ್ಮಲ್ಲಿ ಕೂಲಂಕುಷವಾಗಿ ಮನವಿಯನ್ನು ಮಾಡ್ಕೊಳ್ತಿದ್ದೆ. ಈ ಒಂದು ದಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಕರೆದು ಈ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು. ಸುಮಾರು ವರ್ಷಗಳಿಂದ, ಸುಮಾರು 10-15 ವರ್ಷದಿಂದ ನಾವು ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲ. ಹಾಗೆಯೇ ನಮಗೆ ಸುಮಾರು ತಿಂಗಳ ಕೆಲಸ ಮಾಡಿ ಯಾವುದೇ ರೀತಿಯಂತಹ ಒಂದು ವೇತನವನ್ನು ಅತಿ ಕಡಿಮೆ ವೇತನವನ್ನು ನಾವು ಪಡೀತಾ ಇದ್ದೀವಿ ದಿನದಲ್ಲಿ. ಆ ವೇತನವು ಕೂಡ ತಿಂಗಳಾಗ್ದಿರ ನಾವು ಸಾಲ ಮಾಡಿ ಶಾಲೆಗೆ ಹೋಗಿ ಆ ತಿಂಗಳು ಬರುವಂಥ ಸಂಬಳವನ್ನು ಆ ಸಾಲಗಳಿಗೆ ತೀರಿಸ್ತಾ ಇದ್ದೀವಿ. ಇದು ನಮ್ಮ ದೊಡ್ಡ ಒಂದು ಸಮಸ್ಯೆ. ಯಾವುದೇ ರೀತಿಯ ಕೃಪಾಂಕ ಇಲ್ಲ, ಯಾವುದೇ ರೀತಿಯ ಭದ್ರತೆ ಇಲ್ಲ. ಮತ್ತು ಈ ಜೊತೆಗೆ ಈ ನಡುವೆ ಬಂದಿರುವಂಥ ಒಂದು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಬೇಕು ಅಂತ ಒಂದು ಆದೇಶ ಆಗಿದೆ. ದಯವಿಟ್ಟು ಈ ಒಂದು ಮೆರಿಟ್ ಪದ್ಧತಿಯನ್ನು ಕೈ ಬಿಡಬೇಕು. ಸೊ ಯಾಕಪ್ಪ ಅಂದರೆ ಸುಮಾರು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಸಡನ್ನಾಗಿ ಮೆರಿಟನ್ನು ನೀವು ಅದನ್ನು ಜಾರಿ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು? ನಾವು ಎಲ್ಲಿ ಹೋಗಬೇಕು? ಇಷ್ಟು ವರ್ಷ ಕಷ್ಟಪಟ್ಟು ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಸಮಾನ ಕೆಲಸ ಸಮಾನ ವೇತನ ಅಂತ ಒಂದು ಆದೇಶ ಜಾರಿ ಮಾಡಿದೆ. ಈ ಒಂದು ಆದೇಶ ಎಲ್ಲೂ ಪಾಲನೆ ಆಗ್ತದೆ ನಮ್ಮ ರಾಜ್ಯದಲ್ಲಿ. ಯಾವುದೇ ರೀತಿಯಂಥ ಒಂದು ಭದ್ರತೆ ಇಲ್ಲ ನಮಗೆ. ಸೊ ಆ ಥರ ಆಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನಮ್ಮ ಕಷ್ಟವನ್ನು ಕೇಳೋರೇ ಇಲ್ಲ. ಸುಮಾರು ಹೋರಾಟಗಳು ಮಾಡಿದ್ದೀವಿ, ಸಮ್ಮೇಳನ ಮಾಡಿದ್ದೀವಿ,
ಸ್ಟ್ರೈಕ್ಗಳು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಸರ್ಕಾರ ನಮ್ಮನ್ನು ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದೇ ಥರ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಈ ಥರ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ಅದು ಇಲ್ಲ ಅಂದರೂ ಕೂಡ ಮಾಡು ಇಲ್ಲವೇ ಮಡೆ, ಅದು ಇಲ್ಲ ಅಂದರೂ ಕೂಡ ನಾವು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಕರ್ತವ್ಯನ ನೋಡಿ, ನಮ್ಮ ಕೆಲಸವನ್ನು ನೋಡಿ, ನಮ್ಮ ಸಂಬಳವನ್ನು ಹೆಚ್ಚು ಮಾಡಬೇಕು, ನಮಗೆ ಕೃಪಾಂಕ ನೀಡಬೇಕು, ಸೇವೆ ವೇತನ ನೋಡಿ ನಮ್ಮನ್ನು ಕಾಯಂ ಶಿಕ್ಷಕರನ್ನಾಗಿ ಪರಿಗಣಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮುಳಬಾಗ ತಾಲೂಕಿನ ಶಾಸಕರಿಗೆ ಸುಮಾರು ಸಾರಿ ಮನವಿ ಪತ್ರವನ್ನು ನೀಡಿ ನಮ್ಮ ಕಷ್ಟಗಳನ್ನು ಅವ್ರಿಗೆ ಹೇಳ್ಕೊಂಡಿದ್ದೀವಿ. ಅವರು ಯಾವುದೇ ರೀತಿಯಿಂದ ಸ್ಪಂದಿಸ್ತಿಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಅವರ ಒಂದು ಜೊತೆ ಚರ್ಚಿಸಿ ನಮ್ಮ ಒಂದು ಸಮಸ್ಯೆಯನ್ನು ಅವ್ರ ಮುಂದೆ ಹೇಳ್ತೀವಿ ಅಂತ ಈ ಮೂಲಕ ನಾವು ಪತ್ರ ಮುಖಾಂತರ ಹೇಳ್ತಾ ಇದ್ದೀವಿ.